ಅಪ್ಪ ಅಯ್ಯೋ ಬಾ ಏಯ್ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಜೀವನ ಪರ್ಯಂತ ನಾವು ರೈತರು ನಿಮಗೆ ಅನ್ನ ಹಾಕಿದೀವಿ. ಬರೀ ಅನ್ನ ಏನು, ಗೋಧಿ, ಜೋಳ, ತರಕಾರಿ ಏನ್ ಬೇಕಾದ್ರು. ಈಗ ನಮ್ಮ ಹೊಲಗಳನ್ನೆಲ್ಲ ಸೈಟ್ ಮಾಡಿ ಮನೆ ಕಟ್ಟಿಸಿ ನಮ್ಮನ್ನ ಬೀದಿಗೆ ತರದಂದ್ರೆ ಒಂದು ತುತ್ತು ಅಣ್ಣಗೆ ಇಷ್ಟು ಕೀಲಾಗಿ ನೋಡದ. बाबाजी की जय हो, बाबाजी की जय हो, बाबाजी की जय हो. इवरू ದೊಡ್ಡ ಬಾಬಾಜಿ, ನಿನ್ನ ಕಷ್ಟ ಹೇಳಿದ್ರೆ ಇವರ ಹತ್ರ ಹೇಳ್ಕೊ, ಪರಿಹಾರ ಸಿಗತ್ತೆ. ಬೊಮ್ಮ ಮೂಲೆಯಲ್ಲಿ ಅವರ ಸಂಪತ್ತನ್ನೇ ಎಲ್ಲಿಗೊಳಿಸಿದ್ದಾರೆ. ಸ್ವಾಮಿ, ನನಗೆ ಊಟ ಬೇಕು, ಹಸಿವು, ಬಟ್ಟೆ ಬೇಕು, ಬಿಸಿಲು ಚಳಿ ಇರೋಕೆ ಒಂದು ಕುರ್ಚಿಲು ಬೇಕು. ದಾರಿಯಲ್ಲಿ ಮಲ್ಕೊಂಡ್ರೆ ಯಾವನಾದ್ರೂ ಕಾರ್ ತಂದು ಬಿಟ್ಟ ಅನ್ಕೊಳ್ಳಿ, ಅಷ್ಟೇ ಶಿವನ ಪಾದನೆ. Oh, he's talking about that Khan, yeah? ಓ ದಟ್ ಖಾನ್, ಅದ್ರಲ್ಲಿ ಒಂದೇನೋ ತಪ್ಪೇ ಇಲ್ವಂತೆ. ಮತ್ ಇವ್ರುಗಳು ಯಾಕೆ ಹಂದಿ ತರ ರೋಡ್ ಮೇಲೆ ಬಿದ್ದಿರ್ಬೇಕು? ಆ ಕಾರಲ್ಲಿ ಅವನು ಇಲ್ಲದೆ ಇರ್ಲಿಲ್ವಂತೆ. ಹೌದಾ? ನನ್ಗನ್ಸುತ್ತೆ ಜಿಂಕೆನೋ ಹಾಗೆ ಸೂಸೈಡ್ ಮಾಡ್ಕೊಳ್ತೇನೋ. ಏನೋ ಅರ್ಥ ಆಗಿಲ್ಲ. ಬಾಬಾಜಿ ಹೇಳ್ತಾರೆ, ನೀನು ಅವರ ಜಾತಿಗೆ ಮಾರೋದಾದ್ರೆ ನಿಂಗೆ ಇದೆಲ್ಲ ಸಿಗತ್ತೆ. ಯಾವ ಜಾತಿ? ಗೊತ್ತಾಯ್ತಾ? ಓ ಸರಿ ಸರಿ. ರಾಮ ಅಂಕಲ್ ಅಂತ ಜಕ ಇನ್ಶಾಲ್ಲಾ ಬ್ಲೆಸ್ ಯು. ತಗೋ ಊಟ, ಈ ಸಲ ವ್ಯವಸ್ಥೆ ಆಗತ್ತೆ. ಆಮೇಲೆ ಬಾಬಾಜಿ ಹೇಳಿದ ಜಾತಿ ಬಿಟ್ಟು ಬೇರೆ ಜಾತಿಗೆ ಹೋಗಬೇಡ. ಹಾಗಾದ್ರೆ ಯಾರಾದ್ರೂ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ಹೇಳು, ನಂದು ಆ ಜಾತಿ. ಯಾವ ಜಾತಿ? ಆ ಜಾತಿ. ಯಾವ ಜಾತಿ? ಆ ಜಾತಿ. ಯಾವ ಜಾತಿ? ಆ ಜಾತಿ. ತಗೋ ಊಟ. बाबाजी की जय हो, बाबाजी की जय हो. ಯಾವ ಜಾತಿನೋ ನಂದು, ನನ್ನ ಮಗನೇ ಈ ಜಾತಿನ ಹಾಕ್ತೇರವನಿಗೆ ಅವ್ರಿಗೂ ಊಟ ತಿಂತ್ಯ, ವಾಪಸ್ ಬಾ ನಮ್ಮ ಈ ಜಾತಿಗೆ. ಶಬಾಷ್. ಓ ನಿಮ್ದು ಯಾವ ಜಾತಿ? ಓ ನಮ್ದ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರ ಜಾತಿ. ಪೊಲೀಸ್ ಬಂದ್ರು ನೋಡ್ರು. ಏ ಈ ಜಾತಿ ಮಗನೇ ಎಲ್ಲ ಅವರು. ಓ ಅಲ್ಲಿ ಎಡದಿಕ್ಕಿಗೆ ಬಲದಿಕ್ಕಿಗೆ ಒಮ್ಮೆ ದಿಕ್ಕುಪಾಲಾಗಿ, ಎಡದಿಕ್ಕಿಗೆ ಬಲದಿಕ್ಕಿಗೆ ಒಮ್ಮೆ ದಿಕ್ಕುಪಾಲಾಗಿ, ಹೇಗೆ ಹೇಗೂ ಏಗುತ್ತಿರುವ, ಬರೆ ಕಿರುಚಿ ರೇಗುತ್ತಿರುವ, ನೊಣ ಕೂತರೆ ಬಾಗುತ್ತಿರುವ, ತಿನ್ನಲಿದ್ದರೂ ತೇಗುತ್ತಿರುವ, ಹಿಂದೆ ಬಂದ ಹೃದಯದ ಮುಂದೆ ಬರಲು ಹಾಯದ, ನಾವು ನೀವು ಅವರು ಇವರು, ನಾವು ನೀವು ಅವರು ಇವರು. जिंदाबाद जिंदाबाद नेताजी जिंदाबाद, ಜಿಂದಾಬಾದ್ ಜಿಂದಾಬಾದ್, नेताजी जिंदाबाद, ಜಿಂದಾಬಾದ್ ಜಿಂದಾಬಾದ್, नेताजी जिंदाबाद, ಜಿಂದಾಬಾದ್ ಜಿಂದಾಬಾದ್. नेताजी जिंदाबाद. ಎಲ್ಲರನ್ನೂ ಹಾಳು ಮಾಡಲು, ಎಲ್ಲರನ್ನೂ ಉದ್ಧಾರ ಮಾಡಲು ಬಂದಿದ್ದಾರೆ. ಬನ್ನಿ, ನಿಮ್ಮ ದುಃಖವನ್ನ ಹೇಳ್ಕೊಳ್ಳಿ. ಕೇವಲ ಎಷ್ಟು ಅಷ್ಟು ಟೈಮಲ್ಲಿ ಪರಿಹಾರ ಪಡೆಯಿರಿ. ಸ್ವಾಮಿ, ನಾನು ರೈತ. ಏನು ಮಳೆ ಬರಿಸ್ಬೇಕೆ? ಏನು ಮಳೆ ಬರಿಸ್ಬೇಕೆ? ಹೊಲಕ್ಕೆ ಕಾಸ್ಟ್ಲಿ ಕಾನ್ಸೆಪ್ಟ್ ಬೇಕೆ? ಹೊಲಕ್ಕೆ ಕಾಸ್ಟ್ಲಿ ಪಂಪ್ಸೆಟ್ ಬೇಕೆ? ಇಂಪಾರ್ಟೆಂಟ್ ಟ್ರ್ಯಾಕ್ಟರ್ ಬೇಕೆ? ಇಂಪಾರ್ಟೆಂಟ್ ಟ್ರ್ಯಾಕ್ಟರ್ ಬೇಕೆ? ಹೈ ಕ್ವಾಲಿಟಿ ಸೀಡ್ಸ್ ಬೇಕೆ? ಹೈ ಕ್ವಾಲಿಟಿ ಸೀಡ್ಸ್ ಬೇಕೆ? ಏನ್ ಬೇಕು ಕೇಳು. ನನಗೆ ನಿಂಗೆ ಊಟ ಬೇಕು,
ಹರಿದ ಅಂಗಿಗೆ ಯಾವ ಗುರುತಿಗೆ ಹರಿದ ಅಂಗಿಗೆ ಯಾವ ಗುರುತಿಗೆ ಹರಿದ ಅಂಗಿಗೆ ಯಾವ ಗುರುತಿಗೆ ಹರಿದ ಅಂಗಿಗೆ ಏ ಯಾವ ಪಾರ್ಟಿಗೆ ನಿನ್ನ ಮತ ಅಂದೆ ಥು ನಿನ್ನ ಜನ್ಮಕ್ಕಿಷ್ಟು ಆ ಜಾತಿ ಲೀಡರ್ಗೆ ವೋಟ್ ಹಾಕ್ಯ ಅವರು ಒಳ್ಳೆಯವರೇ ಇರಬಹುದು ಅವರು ಒಳ್ಳೆ ಕೆಲಸನೇ ಮಾಡಿರಬಹುದು ಆದ್ರೆ ವೋಟ್ ಮಾತ್ರ ನಮ್ಮ ಜಾತಿ ಲೀಡರ್ಗೆ ಹಾಕ್ಬೇಕು ಗೊತ್ತಾಯ್ತಾ ಇಟ್ಕೋ ಈ ದುಡ್ಡು ಇಟ್ಕೋ ಈ ದುಡ್ಡು ಇವಾಗ ಏನು ಯಾವ ಜಾತಿಗೆ ನಿನ್ನ ಮತ ಆ ಹರಿದ ಅಂಗಿಗೆ ಅಲ್ಲ ಅರಿದ ಅರಿದ ಲುಂಗಿಗೆ ಯಾವ ಗುಡಿಗೆ ಹರಿದ ಲುಂಗಿಗೆ ಯಾವ ಗುಡಿಗೆ ಹರಿದ ಲುಂಗಿಗೆ ಪೊಲೀಸ್ ಬಂದ್ರು ನೋಡ್ರು ಏ ವೇಸ್ಟ್ ನನ್ನ ಮಗನೇ ಏನೋ ಅದು ಕೈಯಲ್ಲಿ ಇಷ್ಟೊಂದು ದುಡ್ಡು ಕಳ್ತನ ಮಾಡಿದ್ಯಾ ಏಣಿ ಬೇರೆ ಕೇಳು ಕೊಡೋದನ್ನ ಥೂ ದರಿದ್ರ ಜನ ನಿಮ್ಮಂತವ್ರು ಇರೋದ್ರಿಂದ ನಮ್ಗೆ ಎಷ್ಟೊಂದು ಕೆಲಸ ಇನ್ನೊಂದ್ಸಲ ಕಳ್ತನ ಮಾಡಿದ್ರೆ ಅಷ್ಟೇ ಕಳ್ತನ ಮಾಡೋದೇ ಆದ್ರೆ ಬ್ಯಾಂಕ್ ಲೂಟಿ ಮಾಡೋ ಸ್ಕ್ಯಾಮ್ ಮಾಡೋ ಅದು ಬಿಟ್ಟು ಚಿಲ್ಲರೆ 1000 ರೂಪಾಯಿ ಅದಕ್ಕೆ ನಿಮ್ಮಂತವ್ರು ಉದ್ಧಾರ ಆಗೋದಿಲ್ಲ ಸಾಯಿ ಮಗನೇ ನೀನು ಇಲ್ಲೇ ಎಬ್ಬೆಟ್ಟೊತ್ತು ನಾನೇ ಕಳ್ತನ ಮಾಡಿದ್ದು ಅಂತ ಏ ನೀವು ದೊಡ್ಡ ಮನುಷ್ಯರು ಎಲ್ಲರ ಬೇಡ ಎಲ್ಲರ ಬೇಡ ನಾವಿರೋದೇ ನಿಮ್ಮನ್ನ ಕಾಯೋಕೆ ಯಾಕೆ ಹೇಳಿ ಕಾಯೋಕೆ ಯಾಕೆ ಹೇಳಿ ಕಾಯೋಕೆ ತಿನ್ನು ಏಣಿ ತಿನ್ನು ಏ ಏ ಯಾವನೋ ಅಲ್ಲಿ ನಮ್ಮ ಕಾಯುವ ಕುರುಬರು ಶಾನುಭೋಗ ಬೀಚಿದ್ದಕ್ಕೆ ಹೆಬ್ಬೆಟ್ಟನ್ನು ಒಡ್ಡುವವರು ಜಮಾಬಂದಿ ಗಮಲಾರ ಬರಲು ನಮ್ಮಲ್ಲೊಬ್ಬನನ್ನ ಮೆಚ್ಚಿ ಮಸೆದ ಮಚ್ಚ ಹಿಡಿದು ತತ್ತ ಕಚಕ್ಕೆಂದು ಕೊಯ್ದು ಬಿರಿಯಾನಿಯ ಮೆಹರ್ಬಾನಿಯ ಮಾಡಿ ಕೈ ಜೋಡಿಸುತ್ತಾ ಕಿಸೆಗೆ ಹಸಿರು ನೋಟು ತುರುಕಿ ಮುಡಿಗೆ ಬೆಣ್ಣೆ ಹಚ್ಚುವವರು ನಮ್ಮ ಕಾಯುವ ಕುರುಬರು ಯಾರು ನನ್ನ ಕಾಪಾಡೋದು ನಾವಿದ್ದೀವಿ ದೀಪ camera this side. This is where we are standing. This is where we are standing in front of the tree, Muslims only known lucky man. Is this what the government is doing? Is this what the religious groups are doing? Where is our country heading to? We need answers. Can someone feed them with basic needs like food, clothing and shelter? Are our countrymen being treated as dogs? Is this what we call Chandra's? How intolerant should this man be? He's writing. Rising is the witch. The reason behind all this hunger and not clothing are the deeds of army and Gharib being ripped apart. The nation wants to know, but no one answers. Coming up with more questions, meanwhile, one of the top heroines had a water malfunction at a charity event, which earned more money than her actual performance. And also two top film heroes who are traditional rivals both hugged each other at an event. So this major problem of the country has been solved. Now we are left with small issues such as corruption, unemployment, poverty, and etc. Well, this is it for now. Coming up with more news, stay tuned. Chalo, we have a breaking news there. Our cricketer has spotted. Can't forget it, man. Can I borrow your umbrella, huh? Please don't mind. Don't worry. We'll be watching you. ಬಿಸಿಲಿನಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಬಿಸಿಲಿನಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಮಾತಿನ ಗೈರತ್ತಿನಲ್ಲೇ ಕರಾಮತ್ತು ನಡೆಸುವವರು ನಮ್ಮ ಕಾಯುವ ಕುರುಬರು ಊಟ ಇಲ್ಲ ನೀರು ಇಲ್ಲ ಚಳಿ ಜ್ವರ ಅಯ್ಯೋ ಯಾರು ನನ್ನ ಕಾಪಾಡೋದು ಹೆದರ್ಬೇಡ ನಾನಿದ್ದೀನಿ ಆನಸ್ ಹೇಳಿ ಡಾಕ್ಟ್ರೇ ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ಓಕೆ ಎಲ್ಲಾ ಟೆಸ್ಟ್ ಮಾಡಿ ರಿಪೋರ್ಟ್ ತಂದು ಕೊಡ್ರಿ ಡಾಕ್ಟ್ರೇ ನರ್ಸ್ ರಿಪೋರ್ಟ್ ಅಯ್ಯೋ ಏನ್ ಮಾಡೋದು ಇವಾಗ ನಿಂಗೆ ಏನೂ ಆಗಿಲ್ಲ ನನಗೆ ಡಾಕ್ಟ್ರೇ ಏನಾಯ್ತು ಏನೂ ಆಗಿಲ್ಲ ಊಟ ಇದೆ ನಿಶಕ್ತಿ ಆಗಿದೆ ಅಷ್ಟೇ ಸರಿಯಾಗಿ ಊಟ ಮಾಡಿ
ಅನ್ನ ಕೊಡಿ. ಮೊದಲು ಫೀಸ್ ಕೊಡಿ, ಬಿಲ್ ಕೊಡಿ. ಎಷ್ಟು ಸ್ವಾಮಿ? 10,000 ರೂಪಾಯಿ. ಏನು 10,000? ಅಯ್ಯೋ ಇಲ್ಲಲ್ಲ ಸ್ವಾಮಿ. ಇಲ್ವಾ? ಲೇ, ದುಡ್ಡಿನಲ್ಲಿ ಯಾಕೆ ಹುಷಾರಿಲ್ಲದೆ ಇರೋ ತರ ಮಾಡ್ಕೊಂಡೆ? ಯು ಆರ್ ಓನ್ಲಿ ಸಪೋಸ್ ಟು ಫಾಲ್ಸ್ ಇಟ್ ಇಫ್ ಯು ಹ್ಯಾವ್ ಮನಿ. ಹೊಚ್ಚೆ ಇವಾಗ ಏನ್ ಮಾಡೋದು? ಆನಸ್, ಹೇಳಿ ಡಾಕ್ಟ್ರೇ. ಇವನೊಂದು ಕಿಡ್ನಿ ಕತ್ತರಿಸಿ ತಗೊಳ್ಳಿ. ನಾನು ಐಫೋನ್ ತಗೋಬೇಕು. ಆಯ್ತು ಡಾಕ್ಟ್ರೇ. ಅಮ್ಮ ನನ್ನ ಕಿಡ್ನಿ ಅಪ್ಪ ಕಬಡ್ಡಿ ಕಿಡ್ನಿ. ನಮ್ಮ ಮೈಯ ತುಪ್ಪಟವರವಷ್ಟು ಬಿಡದ ಹಾಗೆ ಸವರಿ, ನಮ್ಮ ಮೈಯ ತುಪ್ಪಟವರವಷ್ಟು ಬಿಡದ ಹಾಗೆ ಸವರಿ, ಕಂಬಳಿಗಳ ನೇಯುವಂತ ಯೋಜನೆಗಳ ಹಾಕುವವರು ನಮ್ಮ ಕಾಯ್ದ ಕುರುಬರು, ನಮ್ಮ ಕಾಯ್ದ ಕುರುಬರು. ಅಯ್ಯೋ ಡಾಕ್ಟ್ರೇ, ಕಿಡ್ನಿ. ಬನ್ನಿ ಐಫೋನ್ ತಗೊಳ್ಳೋಣ. ಬನ್ನಿ ಬನ್ನಿ. ತಡವೂರಿನ ಕುರುಬ ಕಟುಕನಾದ, ಅವರ ನಕ್ಷು ಆಹಾ, ಏನು ಹೊಳಪು, ಏನು ಜಾದು, ಏನು ಮೋಹ, ಕಣ್ಣು ಕುಕ್ಕಿ ಸೊಕ್ಕಿರುವ, ತಟ್ಟನದಕ್ಕೆ ತಿಕ್ಕಿರುವ, ಹೋಗಿ ಹೋಗಿ ನೆಕ್ಕಿರುವ. ನಿಲ್ಲಿಸಿ. ಈ ದೇಶದಲ್ಲಿ ಮಧ್ಯಮ ವರ್ಗದವರಾಗಿ ಬಡವರಾಗಿ ಹುಟ್ಟೋದೇ ತಪ್ಪ. ಈಗ ಏನು ಮಾಡಲಿ? ಯಾರ ಸಹಾಯ ಕೇಳಲಿ? ಒಂದು ಹೊತ್ತು ಊಟ ಬೇಕು, ಯಾರಾದ್ರೂ ಕೊಡ್ತೀರಾ? ದಯವಿಟ್ಟು ಒಂದು ತುಂಡು ಬಟ್ಟೆ ಕೊಡ್ತೀರಾ? ಸ್ವಲ್ಪ ಇರಕ್ಕೆ ಜಾಗ ಕೊಟ್ರೆ ಬೆಲೆಯನ್ನು ಬೆಳಿತೀನಿ. ದಯವಿಟ್ಟು ಊಟ ಕೊಡಿ ಸರ್. ನೀವು ಸ್ವಾಮಿ, ನೀವು. ನಾನು ನಿಮ್ಮ ಹಾಗೇನೆ ಈ ದೇಶದ ಪ್ರಜೆನೆ. ಮತ್ತೆ ನನ್ನ ಮನುಷ್ಯನೆಲ್ಲ ಅಂತೀರಾ? ಮತ್ತೆ ನಾನು ನನ್ನಂತ ಬಿಡಲು. ನಾ